ಪಕ್ಕಾ ಸುದ್ದಿ ಅಂದರೆ ಅದು ಪಬ್ಲಿಕ್ ಟಿವಿ. ದರ್ಶನ್ ಕರೆದೊಯ್ದಿದ್ದು ಪೊಲೀಸ್ ವ್ಯಾನ್ನಲ್ಲಿ. ನಾವು ಅದನ್ನು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ವಿ ನಿಮಗೆ. ಓಕೆ, ಪಕ್ಕಾ ಸುದ್ದಿ ಅಂದರೆ ಅದು ಪಬ್ಲಿಕ್ ಟಿವಿಯಲ್ಲಿ ದರ್ಶನನ್ನು ಕರ್ಕೊಂಡು ಹೋಗಿದ್ದು ಯಾವ ವೆಹಿಕಲ್. ನಾವು ಬೆಳಗ್ಗೆಯಿಂದಲೂ ಕೂಡ ತೋರಿಸ್ತಾ ಇದ್ವಿ ಪೊಲೀಸ್ ವ್ಯಾನನ್ನು. ಕೆಲವರು ಬೊಲೆರೋ ಹಾಗೆ ಹೀಗೆ ಅಂತಂದ್ರು. ನೋ, ಬೆಂಗಳೂರಿನಿಂದ ಬಳ್ಳಾರಿ ಜೈಲ್ವರೆಗೆ ಪೊಲೀಸ್ ವ್ಯಾನ್ನಲ್ಲೇ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ದರ್ಶನ್ ಶಿಫ್ಟ್ ಸುದ್ದಿ ಕವರೇಜ್ನಲ್ಲಿ ಪಬ್ಲಿಕ್ ಟಿವಿ ಕೊಟ್ಟಂತಹ ನಿಖರ ಮಾಹಿತಿ. ಅಲ್ಲಿ 5 ವೆಹಿಕಲ್ ಇತ್ತು ಆ್ಯಕ್ಚುಲಿ ಒಟ್ಟೆ. ಆ 5 ವೆಹಿಕಲ್ನಲ್ಲಿ ವ್ಯಾನ್ ಕೂಡ ಇತ್ತು. ಆ ವ್ಯಾನ್ನಲ್ಲೇ ಕರ್ಕೊಂಡು ಬಂದಿರೋದು. ಬಟ್ ಆ ವ್ಯಾನ್ ಒಳಗಡೆನೂ ಏನೂ ಕಾಣದಿದ್ದಂಗೆ ಕವರ್ ಮಾಡಿದರು. ಆ ವ್ಯಾನ್ನಲ್ಲೇ ದರ್ಶನ್ ಇರ್ತಕ್ಕಂಥದ್ದು. ಇನ್ಫ್ಯಾಕ್ಟ್ ನಾವು ಚೇಂಜ್ ಮಾಡ್ಕೊಂಡು ಹೋಗಬೇಕಾದ್ರೂ ಕೂಡ ಪದೇ ಪದೇ ಆ ವೆಹಿಕಲನ್ನೇ ತೋರಿಸ್ತಾ ಇದ್ವಿ. ದರ್ಶನ್ ಇದ್ದಿದ್ದೆ ಆ ವೆಹಿಕಲ್ನಲ್ಲಿ ಅಂತ. ಬೊಲೆರೋದಲ್ಲಿ ಅವ್ರಿಗೆ ಇದಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥ ಸಿಬ್ಬಂದಿ ಇದ್ದರು, ಪೊಲೀಸ್ ಅಧಿಕಾರಿಗಳಿದ್ದರು, ಅವರು ಬಂದಿರತಕ್ಕಂಥದ್ದು. ಬಟ್ ಆರಂಭದಲ್ಲಿ ಸ್ವಲ್ಪ ಅವರು ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡಿದರು. ಜೈಲಿನಿಂದ ಹೊರಗಡೆ ಕರ್ಕೊಂಬರ್ಬೇಕಾದ್ರೆ ಯಾವ ವೆಹಿಕಲ್ನಲ್ಲಿದ್ದಾರೆ, ಏನು ಎತ್ತ ಎಕ್ಸಾಕ್ಟಾಗಿ ಗೊತ್ತಾಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರನೇ ಆ ರೀತಿ ಮಾಡಿದ್ದು. ಸೊ ಈಗ ನನ್ನ ಪ್ರಕಾರ ಎಲ್ಲ ಫಾರ್ಮ್ಯಾಲಿಟೀಸ್ ಕೂಡ ಮುಗಿದು ದರ್ಶನ್ ಅವರನ್ನು ಈಗ ಸೆಲ್ಗೆ ಶಿಫ್ಟ್ ಮಾಡ್ತಾರೆ. ಇನ್ನು ಅಲ್ಲಿ ದಿನಗಳನ್ನು ದೂಡಬೇಕು. ಒಂದೊಂದು ದಿನವನ್ನು ಕಳೆಯೋದು ಕೂಡ ತುಂಬ ಕಷ್ಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಯಾವ ವ್ಯಾನನ್ನು ಬೆಳಗ್ಗೆಯಿಂದ ಪಬ್ಲಿಕ್ ಟಿವಿಯಲ್ಲಿ ತೋರಿಸ್ತಾ ಇತ್ತು ಅದೇ ವ್ಯಾನ್ನಲ್ಲೇ ದರ್ಶನ್ ಬಂದಿರತಕ್ಕಂಥದ್ದು. ಬೊಲೆರೋದಲ್ಲಿ ಅವ್ರು ಇರಲಿಲ್ಲ ಅಂತಕ್ಕಂಥದ್ದು ಕನ್ಫರ್ಮ್ ಆಯಿತು ಹಾಗಾದರೆ? ಖಂಡಿತ ಅರವಿಂದ್, ಬೆಳಿಗ್ಗೆನೂ ಸಹಿತ ಪಬ್ಲಿಕ್ ಟಿವಿಯಲ್ಲಿ ಇದೇ ಸುದ್ದಿಯನ್ನ ಬ್ರೇಕ್ ಮಾಡಲಾಗಿತ್ತು. ಅದ್ರ ಜೊತೆಗೆ ಅಂದ್ರೆ ಈಗ ಆಂಧ್ರದ ಮಾರ್ಗವಾಗಿ ಬಳ್ಳಾರಿಯನ್ನ ಈ ಒಂದು ಟಿಟಿ ವ್ಯಾನ್ ನಲ್ಲಿ ದರ್ಶನ್ ಅವರನ್ನ ಕರ್ಕೊಂಡು ಬರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ವರದಿಗಳನ್ನು ಕೂಡ ಕೊಡಲಾಯಿತು. ಅದ್ರ ಜೊತೆಗೆ ಆಂಧ್ರ ಬಾರ್ಡರ್ ಕ್ರಾಸ್ ಆದ್ಮೇಲೆ ಕರ್ನಾಟಕಕ್ಕೆ ಯಾವಾಗ ಎಂಟ್ರಿ ಆದ್ರೂ ಪ್ರತಿ ಹಳ್ಳಿಗಳಲ್ಲಿಯೂ ಸಹಿತ ದರ್ಶನ್ ಅವರು ಬರ್ತಕ್ಕಂಥ ದೃಶ್ಯಗಳ ಸಮೇತವಾಗಿ ಸುದ್ದಿಯನ್ನ ಪ್ರಸಾರ ಮಾಡಲಾಯಿತು. ಅದ್ರ ಭಾಗವಾಗಿ ಅಂದ್ರೆ ದರ್ಶನ್ ಅವರು ಯಾವುದೇ ಬೊಲೆರೋ ವಾಹನದಲ್ಲಿರ್ಲಿಲ್ಲ, ಬೇರೆ ವಾಹನದಲ್ಲಿರಲಿಲ್ಲ, ಬದಲಾಗಿ ಟಿಟಿ ವಾಹನದಲ್ಲಿ ಬರ್ತಕ್ಕಂಥದ್ದು ಕನ್ಫರ್ಮ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅದ್ರ ಸಂಬಂಧಪಟ್ಟಂತೆ ವಿಜುವಲ್ ಸಮೇತವಾಗಿ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ. ಹೀಗಾಗಿನೇ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೂ ಸಹಿತ ಅದೇ ಟಿಟಿ ವಾಹನದಲ್ಲಿ ಬಂದ್ರು. ಆದ್ರೆ ಕರ್ಟನ್ ಅನ್ನು ಹಾಕಿದ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಯಾರಿಗೂ ಸಹಿತ ಕಾಣಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಾಧ್ಯಮಗಳ ಕಣ್ ತಪ್ಪಿಸ್ಲಿಕ್ಕೆ ಪೊಲೀಸರು ಎಷ್ಟೇ ಹರಸಾಹಸವನ್ನ ಪಟ್ಟರು ಸಹಿತ ಇದೇ ವಾಹನದಲ್ಲಿ ದರ್ಶನ್ ಅವರು ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತವಾಗಿ ಎಳೆಯಾಗಿ ಹೇಳಾಗ್ತಾ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡಿದಂತ ಸುದ್ದಿ ಖಂಡಿತವಾಗಿಯೂ ಸಹಿತ ಸತ್ಯವಾಗಿತ್ತು. ಅದ್ರ ಜೊತೆಗೆ ಅದೇ ವಾಹನದಲ್ಲಿನೇ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೂ ಕೂಡ ಕರ್ಕೊಂಡು ಬಂದ್ರು. ಅರವಿಂದ್, ದರ್ಶನ್ ಅವರನ್ನ ಒಂದು ದೊಡ್ಡ ಸಾಹಸ. ಹಾಗೆ ನೋಡೋಕೆ ಹೋದರೆ ಬರಪ್ನಗರ ಜೈಲಿನಿಂದ ದರ್ಶನನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದೇ ಒಂದು ದೊಡ್ಡ ಸಾಹಸ. ಆದರೆ ಕೈದಿಗಳು ನಾರ್ಮಲ್ ಕೈದಿಗಳನ್ನ ಈ ಥರ ತುಂಬ ಸರ್ತಿ ಶಿಫ್ಟ್ ಮಾಡ್ತಿರ್ತಾರೆ, ಕರ್ಕೊಂಡು ಹೋಗ್ತಿರ್ತಾರೆ, ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ಅದೆಲ್ಲ ಸುದ್ದಿ ಅಲ್ಲ, ಸುದ್ದಿನೇ ಆಗಲ್ಲ ಅದು. ಇಲ್ಲಿ ದರ್ಶನ್ ಅನ್ನೋ ಒಂದೇ ಕಾರಣಕ್ಕೆ. ಹಾಗೆ ನೋಡೋಕೆ ಹೋದರೆ ಇವತ್ತು ಇದೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 13 ಜನ ಆರೋಪಿಗಳನ್ನು ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅಟ್ ಎ ಟೈಮ್. ಬೆಳಗ್ಗೆ ದರ್ಶನ್ನ ಬಳ್ಳಾರಿ ಕರ್ಕೊಂಡು ಬಂದಿದ್ದಾರೆ. ಆ ಬಳ್ಳಾರಿ ಕರ್ಕೊಂಡು ಬಂದು ಬಳ್ಳಾರಿನಲ್ಲಿ ಈಗ ಅವ್ರನ್ನ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸಿ ಅವ್ರನ್ನ ಸೆಲ್ಗೆ ಶಿಫ್ಟ್ ಮಾಡಿದ್ದಾರೆ.